ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅಶ್ವಮಂದಿರ ಡಿಜಿಟಲ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ಒಂದು ವಾಹಿನಿಯಲ್ಲಿ ನಾವು ಧಾರ್ಮಿಕ ವಿಚಾರಗಳು, ಪೂಜೆ ಪುನಸ್ಕಾರಗಳು, ದೇಗುಲಗಳ ಬಗ್ಗೆ ನಿತ್ಯವೂ ಕೂಡ ಎಲ್ಲರಿಗೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತು, ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ಅಂತ ಇರುತ್ತೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ನಾವು ಶಾಸ್ತ್ರ ರೀತಿಯ ಒಂದು ಪುರಾಣಗಳ ರೀತಿಯ ನಾವು ಪಿತೃಪಕ್ಷ ಅಂತ ಕರಿತೀವಿ. ನೋಡಿ, ಈ ಪಿತೃಪಕ್ಷ ಅನ್ನುವಂಥದ್ದು ನಮ್ಮ ಪಿತೃದೇವತೆಗಳ ಆರಾಧನೆಗೋಸ್ಕರ ತುಂಬ ವಿಶೇಷವಾಗಿರುವಂತಹ ಸಮಯ ಈ 15 ದಿನಗಳು. ಯಾವ ಒಬ್ಬ ಮನುಷ್ಯ ಅವನ ಕುಟುಂಬ ಉದ್ಧಾರ ಆಗಬೇಕು, ಗೃಹ ಸಮಸ್ಯೆಗಳು ನಿವಾರಣೆ ಆಗಬೇಕು, ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ, ಅವನ ಸಂತಾನಪ್ರದ ಆಗಬೇಕು, ಒಂದು ವಂಶ ಉದ್ಧಾರ ಆಗಬೇಕು ಅಂದರೆ ನಮಗೆ ಈ ಪಿತೃಗಳ ಆಶೀರ್ವಾದ ಖಂಡಿತವಾಗಿ ಇರಬೇಕಾಗುತ್ತೆ. ನೋಡಿ, ಒಂದು ಪುರಾಣಗಳಲ್ಲಿ ಆಗಲಿ ಅಥವಾ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ, ನಾವು ಈ ದೇವತೆಗಳ ಪೂಜೆ ಪುನಸ್ಕಾರ ಮಾಡುವಲ್ಲಿ ಏನಾದರೂ ಒಂದು ಅಪಚಾರ ಆದ್ರೂ ದೇವತೆಗಳು ನಮ್ಮನ್ನು ಕ್ಷಮಿಸಿಬಿಡ್ತಾರೆ. ಆದರೆ ಪಿತೃಗಳ ಶಾಪಕ್ಕೆ ನಾವು ಯಾವತ್ತೂ ಗುರಿ ಆಗಬಾರ್ದು, ಪಿತೃಗಳನ್ನು ನಾವು ಕಡೆಗಣಿಸಬಾರ್ದು ಅಂತ ಹೇಳುತ್ತೆ. ಯಾಕಾಗಿ ಈ ಪಿತೃಪಕ್ಷ ಶ್ರೇಷ್ಠತೆಗೆ ಬಂತು ಅನ್ನೋದು ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಬಲ ಜಾಸ್ತಿ ಅಂತ ಹೇಳ್ತಾರೆ. ಪಿತೃಗಳು ನಮ್ಮ ಮನೆಯ ಸುತ್ತಮುತ್ತ ಈ ಒಂದು 15 ದಿನಗಳ ಕಾಲ ಇರ್ತಾರೆ ಅಂತ ಗಮನಿಸ್ತಾರಂತೆ. ನಮ್ಮ ವಂಶದಲ್ಲಿ ಯಾವ ರೀತಿ ಪಿತೃಗಳನ್ನ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಗೌರವವನ್ನು ಕೊಡ್ತಾ ಇದ್ದಾರೆ, ಇದನ್ನೆಲ್ಲವನ್ನು ಕೂಡ ಗಮನಿಸಿ ನಮಗೆ ಮುಂದಿನ ದಿನಗಳಿಗೆ ಫಲಾನುಫಲಗಳು ನಮಗೆ ನಿರ್ಣಯ ಆಗುತ್ತೆ ಅಂತ ಹೇಳುತ್ತೆ. ನೋಡಿ, ನಾವು ಸಾಮಾನ್ಯವಾಗಿ ದೇವರನ್ನ ಬೇಡ್ಕೊಳ್ತಾ ಇರ್ತೀವಿ. ಏನಾದರೂ ಆಗ್ಬೋದು, ದೇವ್ರ ಹತ್ರ ನಾವು ಹೋಗ್ತೀವಿ, ಏನೋ ಕೆಲವರಿಗೆ ಸಂತಾನ ಆಗ್ತಾ ಇರಲ್ಲ, ಇನ್ನು ಕೆಲವರಿಗೆ ಮದುವೆನೇ ಆಗ್ತಾ ಇರಲ್ಲ, ಇನ್ನು ಕೆಲವರು ಆರೋಗ್ಯ ಸಮಸ್ಯೆ, ಇನ್ನು ಕೆಲವರು ಗೃಹ ಸಮಸ್ಯೆ, ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇರುತ್ತೆ. ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಎಷ್ಟು ಪೂಜೆಗಳು ಮಾಡ್ತಾ ಇದ್ದೀವಿ, ದೇವಸ್ಥಾನಗಳನ್ನೇ ನಿರ್ಮಾಣ ಮಾಡಿದ್ದೀವಿ, ದೇವಸ್ಥಾನ ಜೀರ್ಣೋದ್ಧಾರಗಳು ಮಾಡ್ತಾ ಇದ್ದೀವಿ, ಬಡಬಗ್ಗರಿಗೆ ನಾವು ದಾನಾದಿಗಳನ್ನು ಮಾಡ್ತಾ ಇದ್ದೀವಿ, ಏನು ಮಾಡಿದ್ರು ನಮಗೆ ಅನುಕೂಲಗಳಾಗ್ತಾ ಇಲ್ವಲ್ಲ ಅಂತಂದರೆ, ನೋಡಿ, ಪಿತೃಶಾಪಕ್ಕೆ ನೀವು ಗುರಿ ಆಗಿದ್ದೀರಾ ಅನ್ನೋದು ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಹಾಗಾಗಿ ಎಲ್ಲರೂ ಕೂಡ ಒಂದು ಪಿತೃಪಕ್ಷದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು, ನಿಮ್ಮ ಪಿತೃಗಳಿಗೆ ನಿಮ್ಮ ಶಾಸ್ತ್ರ ರೀತ್ಯ, ನಿಮ್ಮ ಒಂದು ಪ್ರಾಂತೀಯ ರೀತ್ಯ, ನಿಮ್ಮ ಒಂದು ವಂಶಾಚಾರನ ರೀತ್ಯ ಈ ಒಂದು ಪಿತೃಗಳಿಗೆ ಒಂದು ಎಡೆ ಇಡುವಂಥದ್ದು ಅಥವಾ ನೈವೇದ್ಯಗಳನ್ನು ಮಾಡುವಂಥದ್ದು ಮಾಡಿಕೊಳ್ಬೇಕು. ಸಾಮಾನ್ಯವಾಗಿರುವಂತಹ ಸರಳ ಪ್ರಶ್ನೆ ಏನಂತಂದರೆ, ಗುರುಗಳೇ ನಮಗೆ ಪಿತೃಪಕ್ಷ ಮಾಡುವಂಥದ್ದು ನಮ್ಗೆ ಗೊತ್ತಿಲ್ಲ, ನಮ್ಮ ಹಿಂದಿನವರು ಮಾಡಿಲ್ಲ ಅಂತಂದರೆ, ನೋಡಿ, ಈಗ ಪಿತೃಗಳು ನಮಗೆ ಶಾಪ ಕೊಡ್ತಾರೆ, ಕೋಪ ಇರುತ್ತೆ, ಅದರಲ್ಲಿ ಅವರಲ್ಲಿ ಕ್ರೋಧ ಇಲ್ಲ. ಈಗ ಹಿಂದೆ ನಮ್ಮ ತಂದೆ ತಾಯಿ ಯಾರೋ ಮಾಡಿಲ್ಲ, ಗುರುಗಳೇ ನಾವು ಇವಾಗ ಮಾಡ್ಬೋದಾ, ನಮ್ಮ ತಂದೆ ತಾಯಿಗಳನ್ನೇ ಮಾಡಿಲ್ಲ, ನಾವು ಅದೇ ರೀತಿ ನಾವು ಆಚರಣೆ ಮಾಡ್ಕೊಂಡು ಹೋಗ್ಬೇಕಾ, ನಮ್ಗೆ ಯಾವ ರೀತಿ ಇದು ನೋಡಿ ತಿಳ್ಕೊಳ್ಬೇಕು. ನೋಡಿ, ಪಿತೃಗಳು ಯಾವತ್ತೂ ಕೂಡ ಕರುಣಾಮಹಿಗಳು ಅಂತ. ತಂದೆ ತಾಯಿ ಮಾಡಿಲ್ಲ, ಏನೋ ಒಂದು ಅಪಚಾರ ಆಗೋಗಿದೆ, ಅವರ ಕರ್ಮಕ್ಕೆ ತಕ್ಕಂತಹ ಫಲಗಳನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಆದರೆ ನಿಮಗೆ ಒಂದು ಅವಕಾಶ ಇರುವಂಥದ್ದು, ನೀವು ತಿಳಿದು ಕೂಡ ತಪ್ಪು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಆ ಪಿತೃಗಳು ಮಾಡಿರುವ ದೋಷಕ್ಕೆ ನಿಮ್ಮಲ್ಲಿ ಕೂಡ ಪರಿಹಾರ ಇರುವಂಥದ್ದಾಗುತ್ತೆ. ನೋಡಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಾವು ಋಣವನ್ನು ತೀರಿಸೇ ನಾವು ಇಲ್ಲಿ ಹೋಗ್ಬೇಕು. ನಾವು ಯಾವತ್ತು ಪಿತೃ ಋಣಗಳು ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಋಣಬಾಧೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ನೋಡಿ, ಹೆಣ್ಣು ಮಗಳು ಸಾಮಾನ್ಯವಾಗಿ ಶಾಸ್ತ್ರರೀತಿ ಹೇಳುವಂಥದ್ದು, ಹೆಣ್ಣು ಅಂದರೆ ಏನು ಹೇಳ್ತಾರೆ, ಹೆಣ್ಣು ಮದುವೆ ಆದ ನಂತರ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಆದರೆ ಯಾರು ಒಂದು ಮನೆಯಲ್ಲಿ ಗಂಡು ಮಗು ಜನನ ಆಗುತ್ತೆ, ಅವನು ಈ ಪಕ್ಷಗಳನ್ನಾಗಲಿ ಈ ಋಣವನ್ನು ಭಾರ ಹೊತ್ತು ಹೋಗಬೇಕಾಗುತ್ತೆ ಗಂಡು ಮಗು. ಹಾಗಾಗಿ ಅವಶ್ಯಕವಾಗಿ ಯಾರು ಮನೆಯಲ್ಲಿ ಗಂಡು ಸಂತಾನ ಆಗಿರುತ್ತೆ ಆ ಒಬ್ಬ ಮನುಷ್ಯ ಆ ಪಿತೃಗಳಿಗೆ ಅವಶ್ಯಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ. ಹಾಗಾಗಿ ಯಾರೆಲ್ಲ ಈ 15 ದಿನಗಳ
ಪಿತೃಗಳ ಆಶೀರ್ವಾದಕ್ಕೆ ಒಳಗಾಗಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ಸಮಯ. ಪಿತೃಪಕ್ಷ ಗುರುಗಳೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಶಾಸ್ತ್ರ ರೀತಿ ನಮಗೆ ಗೊತ್ತಿಲ್ಲ ಅಂತಂದರೆ ಒಬ್ಬ ಪುರೋಹಿತರನ್ನು ನೀವು ಭೇಟಿ ಮಾಡಿ ಅದಕ್ಕೆ ತಕ್ಕಂತಹ ಯಾವ ರೀತಿ ಪೂಜೆ ಪುನಸ್ಕಾರಗಳು, ತ್ರಿಪಿಂಡ ಶ್ರಾದ್ದ ಅಂತ ಮಾಡ್ತಾರೆ, ತಿಲಹೋಮ ಮಾಡುವಂಥದ್ದು ಅಥವಾ ತರ್ಪಣಗಳನ್ನು ಕೊಡುವಂಥದ್ದು, ಇದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಗುರುಗಳೇ ಇದೆಲ್ಲ ಮಾಡಲಿಕ್ಕೂ ಕೂಡ ಅನುಕೂಲ ಇಲ್ಲ ಅಂತಂದರೆ ನೋಡಿ, ನಮ್ಮ ಕೈಲಿ ಏನೂ ಆಗ್ತಾ ಇಲ್ಲ, ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಹಸುವಿಗೆ ಒಂದು ಹುಲ್ಲನ್ನು ತಿನ್ನಿಸುವುದರಿಂದ ಪಿತೃಗಳು ಶಾಂತರಾಗ್ತಾರೆ ಅಂತ ಪಿತೃಗಳ ಹತ್ರ ನೀವು ಬೇಡ್ಕೊಳ್ಳಿ. ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾನು ಅಶಕ್ತನಾಗಿದ್ದೇನೆ, ಪಿತೃ ಕಾರ್ಯ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಅನ್ನೋರು ಹಸುವಿಗೆ ಹುಲ್ಲನ್ನು ತಿನ್ನಿಸಿದ್ರು ಕೂಡ ಮಧ್ಯಾಹ್ನ ಟೈಮು ನೋಡಿ, ಮಾಧ್ಯಾಯಿಕ ಪಿತೃಗಳ ಆರಾಧನೆಗೆ ತುಂಬ ಶ್ರೇಷ್ಠವಾಗಿರುವಂತಹ ಸಮಯ. ಸಾಮಾನ್ಯವಾಗಿ ಕೇಳ್ಬೋದು, ಗುರುಗಳೇ ಪಿತೃಪಕ್ಷ ಮಾಡ್ತಾ ಇದ್ದೀವಿ, ಯಾವ ಸಮಯದಲ್ಲಿ? ಪ್ರಾತಃಕಾಲದಲ್ಲಿ ಮಾಡಬೇಕಾ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕಾ? ಇದು ಅಲ್ಲ. ನೋಡಿ, ಮಾಧ್ಯಾಯಿಕ ಸೂರ್ಯ, ಯಾಕಂದರೆ ನಾವು ಈ ಕನ್ಯಾ ರಾಶಿಯಲ್ಲಿ ನೋಡುವಂಥದ್ದು, ಕನ್ಯಾ ತುಲಾ ವೃಶ್ಚಿಕ ರಾಶಿಯಲ್ಲಿ ಸೂರ್ಯಗ್ರಹ ಇದ್ದಾಗ ಪಿತೃಗಳಿಗೆ ತುಂಬ ವಿಶೇಷವಾಗಿ ಬಲ ಇರುತ್ತೆ ಅಂತ ಹೇಳುತ್ತೆ. ಸಮಯಕ್ಕೆ ಬಂದಾಗ ಮಾಧ್ಯಾಹ್ನಿಕ ಕಾಲ, ಈ ಒಂದು ಸಮಯದಲ್ಲಿ ಸೂರ್ಯ ನಮಗೆಲ್ಲ ಗೊತ್ತು ಮಧ್ಯಾಹ್ನದ ಉರಿ ಬಿಸಿಲು ಯಾವ ರೀತಿ ಇರುತ್ತೆ, ಆ ಒಂದು ಸಂದರ್ಭದಲ್ಲಿ ಪಿತೃಗಳಿಗೆ ತುಂಬ ಹೆಚ್ಚಿನದಾಗಿ ಬಲ ಇರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಈ ಸಮಯದಲ್ಲಿ ನೀವು ಈ ಹಸುವಿಗೆ ಹುಲ್ಲನ್ನು ತಿನ್ನಿಸುವಂಥದ್ದು, ಬಡಬಗ್ಗರಿಗೆ ದಾನಾದಿಗಳನ್ನು ಮಾಡುವಂಥದ್ದು. ನೋಡಿ, ಯಾರಿಗೂ ಕೈಲಾಗಲ್ಲ ಅವರಿಗೆ ದಾನ ಸಹಾಯ ಮಾಡಿ. ಇನ್ನು ಯಾರು ಸದ್ಬ್ರಾಹ್ಮಣನಿಗೆ ನೀವು ಒಂದು ದಾನಾದಿಗಳು ಮಾಡೋದ್ರಿಂದ ಒಂದು ಹೊತ್ತಿಗೆ ಊಟಕ್ಕೆ ಆಗುವಷ್ಟು ಕೆಲವೊಂದು ತರಕಾರಿಗಳು ಕೊಡ್ತಾ ಇರ್ತಾರೆ. ನೋಡಿ, ವಾಯನ ದಾನ ಅಂತ ಕೊಡ್ತಾರೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಇವಾಗಲೂ ನೋಡ್ಬೋದು, ಮನೆಯಲ್ಲಿ ಪಕ್ಷ ಮಾಡಿದ್ರೆ ಈ ಬ್ರಾಹ್ಮಣರಿಗೆ ಬೇಕಾಗಿರುವಂಥ ತರಕಾರಿಗಳು, ದವಸ ಧಾನ್ಯಗಳು, ಉಪ್ಪು, ಹುಣಸೆಹಣ್ಣು ಇದೆಲ್ಲ ಕೂಡ ಕೊಡ್ತಾ ಇರ್ತಾರೆ. ಈ ರೀತಿ ಕೊಟ್ಟು ದಾನದಿಂದ ಕೂಡ ನಾವು ಈ ಋಣವನ್ನು ವಿಮೋಚನೆಯನ್ನು ಮಾಡಿಕೊಳ್ಬೋದಾಗಿದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.